ದುಡ್ಡಿದ್ದವ್ರಿಗೆ ವ್ಯವಸಾಯ ಅಂತ ಅಲ್ಲ, ದುಡ್ಡು ಇರುತ್ತೆ ಇರೋದಿಲ್ಲ ಅದೆಲ್ಲ ಪ್ರಶ್ನೆ. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ತುಂಬ ಲೇಬರ್ ಎಲ್ಲ ಸಿಗಲ್ಲ, ಅವ್ರನ್ನ ಕರ್ಕೊಂಬರ್ಬೇಕು, ಅವರಿಗೆ ಟೀ ಕಾಫಿ ನಾಷ್ಟ ಊಟದ ವ್ಯವಸ್ಥೆ ಮಾಡಬೇಕು. ಅದೆಲ್ಲ ತುಂಬ ರಿಸ್ಕು ಅಂತ ಸ್ವಲ್ಪ ಜನ ಭಯ ಬೀಳ್ತಾರೆ. ಆದರೆ ನಾವು ಭಯ ಬೀಳಲಿಲ್ಲ, ಅದನ್ನೇ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ನಾವು ಯಾಕೆ 12 ಎಕರೆ ಜಮೀನು ಮಾಡಿ ತೋರಿಸ್ಬಾರ್ದು. ಏನಾದರೂ ಸಾಧನೆ ಮಾಡಬೇಕು, ನಮ್ಮ ಮನೆಯವರೇ ಯಾಕೆ ದುಡಿಬೇಕು, ನಾವು ದುಡಿದು ತೋರಿಸೋಣ ಅಂತ ನಮಗೆ ಆಸಕ್ತಿ ಬಂದಿದೆ. ನಾವು ಒಂದು ಗಿಡ ಅಂದರೆ ಒಂದು ಮಗು ಥರ ಇದೆ. ಮಗುವನ್ನು ನಾವು ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊತೀವೋ ಸೇಮ್ ಅದೇ ಥರ ಒಂದು ಗಿಡನ ಡೆವಲಪ್ ಮಾಡಬೇಕಂದ್ರೆ ತುಂಬ ಕಷ್ಟ. ನಾವು ಇವಾಗ 9 ತಿಂಗಳು ಮಗು ಸಾಕ್ಬೇಕಂದ್ರೆ ಎಷ್ಟು ಶ್ರಮ ಪಡ್ತೀವೋ ಅಷ್ಟು ಒಂದು ಗಿಡನೂ ಸಾಕ್ಬೇಕಂದ್ರೆ ಅಷ್ಟೇ ಶ್ರಮ ಪಡಬೇಕು. ರೈತ 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 ಅನ್ನ ಕೊಡುವ ದಾತ. ನಮ್ಮ ಹೆಸರು ಕಾಂತಮ್ಮ ಅಂತ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ತೌಟಹಳ್ಳಿ ಅಂತ, ಹೊಸಕೋಟೆ ತಾಲೂಕು. ನಮ್ಮ ಗಂಡನ ಮನೆ ಬೀರಯ್ಯನ ಪಳ್ಳೆ ಅಂತ, ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಕೃಷಿ, ನಮ್ಮ ತಂದೆ ತಾಯಿ ಎಲ್ಲ ಕೃಷಿ ಮಾಡ್ತಿದ್ರು. ನಾವು ಓದುವಾಗೆಲ್ಲ ಆ ಕಡೆ ತುಂಬ ಒಲವಿತ್ತು, ಆದರೆ ನಾವು ಮಾಡಿರಲಿಲ್ಲ, ನೋಡ್ತಾ ಇದ್ವಿ ಅಷ್ಟೇ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ದಿನ ನಾವೇನು ಮಾಡಿರಲಿಲ್ಲ. ಆಮೇಲೆ ನಾವು ಏನಾದರೂ ಮಾಡಬೇಕಲ್ಲ ಅನಿಸಿತ್ತು. ಆಮೇಲೆ ಸ್ವಲ್ಪ ಜಮೀನು ಕಡಿಮೆ ಇರೋದ್ರಿಂದ ನಾವೇನು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಸ್ವಲ್ಪ ಜಮೀನು ತಗೊಂಡು ಸ್ವಲ್ಪ ಮಾಡ್ತಾ ಇದ್ವಿ ವ್ಯವಸಾಯ. ಅದರಲ್ಲಿ ಫಸ್ಟು ಆಲೂಗಡ್ಡೆ ಬೆಳೆದ್ವಿ, ಅದರಲ್ಲಿ ಸ್ವಲ್ಪ ಕಡಿಮೆ ಆಯ್ತಲ್ಲ ಅನಿಸ್ತು. ಮತ್ತು ಜೋಳ ಬೆಳೆದ್ವಿ, ಅದರಲ್ಲೂ ಯಾಕೆ ಇಷ್ಟು ಕಡಿಮೆ ಚೆನ್ನಾಗಿ ಮಾಡ್ಬೋದಲ್ಲ ಅನಿಸಿದ್ರು ಯಾಕೆ ಇಷ್ಟು ಕಡಿಮೆ ಮಾಡ್ತಾಯಿದ್ದೀವಿ ಅನ್ನಿಸ್ತು. ಮತ್ತು ಜಮೀನನ್ನು ಲೀಸಿಗೆ ತಗೊಂಡು ನಾವು ಸ್ವಲ್ಪ ಪರ್ಸೆಂಟ್ ಮಾಡಿ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಳೆ ಗಿಡವನ್ನು ಬೆಳೆದಿದ್ದೀವಿ. ನಮ್ಮ ಮನೆಯವರು ಏಕ್ದಮ್ಮು ತೋಟ ಮಾಡು ಅಂತ ಹೇಳಲಿಲ್ಲ ನನಗೆ. ನಾನು ಆಸಕ್ತಿಯಿಂದ ನಮ್ಮ ಮನೆಯವ್ರ ಹತ್ರ ಡಿಸ್ಕಷನ್ ಮಾಡಿದೆ, ಮಾಡೋಣ ಅಂತ ಹೇಳಿದೆ. ಅವರು ಅದಕ್ಕೆ ಬೆಂಬಲ ಕೊಟ್ಟರು. ಅದೇ ಪ್ರಕಾರ ನಾನು ತೋಟ ಮಾಡೋಕ್ಕೆ ಬಂದೆ. ಎಲ್ಲ ವ್ಯವಸಾಯಕ್ಕೆ ಹೋಗಿ ಅಂತ ಅವರು ಹೇಳಲಿಲ್ಲ. ಮನೆಯಲ್ಲಿರು, ನಿನ್ಗೆ ಯಾಕೆ, ನಾವು ದುಡ್ಕೊಂಬರ್ತೀವಲ್ಲ, ನಿನ್ಗೆ ಮನೇಲಿರು ಅಂತ ಹೇಳಿದ್ರು. ಆದರೂ ನನ್ನ ಮನಸ್ಸು ಯಾಕೋ ಒಪ್ಪಲಿಲ್ಲ. ಮಕ್ಕಳು ಮರಿ ನೋಡ್ಕೊಂಡು ಮನೇಲಿರು ಅಂದರು. ಆದರೆ ನಾನು ಮಕ್ಕಳು ಮರಿ ನೋಡ್ಕೊಂಡು ಮನೆಯಲ್ಲೇ ಇದ್ದರೆ ಏನು ಸಾಧನೆ ಮಾಡ್ದಂಗೆ ಆಗುತ್ತೆ, ಏನಾದರೂ ಮಾಡಬೇಕಲ್ಲ ಅಂತ ನನ್ನ ಮನಸ್ಸಲ್ಲಿತ್ತು. ಅದಕ್ಕೆ ನಮ್ಮ ಮನೆಯವ್ರು ಬೆಂಬಲ ಕೊಟ್ಟರು. ಹಂಗಾಗಿ ನಾನು ವ್ಯವಸಾಯ ಮಾಡೋಕ್ಕೆ ಬಂದೆ. ಮತ್ತು ಸ್ವಲ್ಪನೇ ಜಮೀನು ಮಾಡ್ಕೊಂಬರ್ತಿದ್ವಿ ನಾವು. ಒಂದೇ ಸರಿ 12 ಎಕರೆ ಬಾಳೆ ಗಿಡ ಹಾಕೋಣ ಅಂತ ಕೇಳಿದ್ದಕ್ಕೆ ನಮ್ಮ ಮನೆಯವರು ಸರಿ ಮಾಡೋಣ ಅಂತ ಹೇಳಿದ್ರು. ಅದು ಅವರ ಆಸಕ್ತಿಯಿಂದ ನನಗೂ ಸ್ವಲ್ಪ ಸ್ಫೂರ್ತಿ ಸಿಕ್ತು. ಬಂದ್ವಿ, ಮಾಡಿದ್ವಿ, ಎಲ್ಲ ಗುಂಡಿ ಎಲ್ಲ ಒಡಿಸಿದ್ವಿ, ಎಲ್ಲ ಕ್ಲೀನ್ ಮಾಡಿದ್ವಿ, JCB ಎಲ್ಲ ಕರೆಸಿ ಎಲ್ಲ ಮಾಡಿದ್ವಿ. ಎಲ್ಲ ಮಾಡೋದ್ರಲ್ಲಿ ನಮ್ಮಲ್ಲಿದ್ದ ಹಣ ಖರ್ಚಾಯಿತು. ಆವಾಗ ಸ್ವಲ್ಪ ಭಯ ಆಯಿತು ನಮಗೆ. ಈ ಹಣ ಎಲ್ಲ ಖರ್ಚಾಯ್ತಲ್ಲ ಮುಂದೆ ಏನು ಮಾಡೋದು ಅಂತ ಸ್ವಲ್ಪ ಬೇಜಾರು ಆಯಿತು. ಯಾಕೆ ಮಾಡಬೇಕಿತ್ತು ಈ ವ್ಯವಸಾಯ ಅಂದ್ಕೊಂಡ್ವಿ. ಆದರೆ ಕುಗ್ಗಬೇಡ್ದು, ನಾವು ಏನಾದರೂ ಮಾಡಬೇಕಲ್ಲ ಅಂತ ನನ್ನಲ್ಲಿದ್ದ ಒಡವೆಗಳನ್ನೆಲ್ಲ ತಗೊಂಡೋಗಿ ಬ್ಯಾಂಕಲ್ಲಿಟ್ಟು ಅದರಲ್ಲಿಂದ ಬಂದಂಥ ಹಣವನ್ನು ನಾವು ಮುಂದೆ ಖರ್ಚು ಮಾಡಿದ್ವಿ. ನಾವು ಸಸಿಯನ್ನು ತಮಿಳ್ನಾಡಿಂದ ತರಿಸಿದ್ವಿ. ತುಂಬ ಕ್ವಾಲಿಟಿ ಇರೋ ಸಸಿನ ಡಿಸ್ಕಷನ್ ಮಾಡಿ ಡಾಕ್ಟರ್ ಸಲಹೆಯಂತೆ ನಾವು ಅಲ್ಲಿಂದ ಸಸಿ ತರಿಸಿದ್ವಿ. ಅದು ತುಂಬ ಚೆನ್ನಾಗಿ ಬರ್ತಾ ಇತ್ತು. ನಾವು ಚೆನ್ನಾಗಿ ಆಸಕ್ತಿ ಕೊಟ್ಟು ಅದಕ್ಕೆ ಟೈಮ್ ಎಲ್ಲ ನೋಡ್ಕೊಂಡಿದ್ರಿಂದ ಇಷ್ಟು ಚೆನ್ನಾಗಿ ಬೆಳೆಯೋಕ್ಕೆ ಕಾರಣ ಆಯಿತು. ಈಗ ತುಂಬ ಖುಷಿಯಿಂದ ನಾವು ವ್ಯವಸಾಯ ಮಾಡ್ಬೋದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ತುಂಬ ನೆನಪಾಗುತ್ತೆ. ನಾವು 15 ಕಿಲೋಮೀಟ್ರಿಂದ ಬಂದು ಇಲ್ಲಿ ವ್ಯವಸಾಯ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ನಮಗೆ ಬಿಸಿಲು, ಗಾಳಿ, ಮಳೆ ಅಂದಿರ ಎಷ್ಟು ಜನ ಲೇಬರ್ಸ್ ಬರ್ತಾರೆ, ಅವ್ರಿಗೆಲ್ಲ ಅಡುಗೆ ಮಾಡ್ಕೊಂಬಂದು ಅವ್ರ ಜೊತೆ ನಾನು ಇದ್ದು ಕೆಲಸ ಮಾಡಿ ಮತ್ತು ಅವರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ನಮಗೆ ಎಷ್ಟೋ ಸರಿ ಈ ಬಿಸಿಲಲ್ಲಿ ಯಾಕಪ್ಪ ಬೇಕಿತ್ತು ನಮಗೆ ಅನಿಸಿರೋದು ಉಂಟು. ಆದರೆ ನಾವು ಮಾಡಿಬಿಟ್ಟಿದ್ದೀವಲ್ಲ, ಹಿಂಜರಿಬಾರ್ದು. ಇಷ್ಟು 15 ಕಿಲೋಮೀಟ್ರಿಂದ ಬಂದು ಇಲ್ಲಿ 12 ಎಕರೆ ಜಮೀನು ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಆದರೆ ನಾವು ಮಾಡಲೇಬೇಕು ಅಂತ ಮಾಡಿದ್ದೀವಿ. ಎಷ್ಟೋ ಸರಿ ಕಷ್ಟಗಳೆಲ್ಲ ಬಂದಿದೆ, ಅದನ್ನು ನಾವು ಖುಷಿಯಿಂದ ತಗೊಂಡು ಮುಂದುವರಿಸಿರೋದ್ರಿಂದ ನಾವು ಇಷ್ಟು ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಹೌದು, ಕಷ್ಟಪಟ್ರೇ ಸುಖ ಅನ್ನೋದು ಗೊತ್ತೇ ಇರುತ್ತಲ್ವ ಎಲ್ಲರಿಗೂ. ಅದಕ್ಕೆ ನಾವು ಕಷ್ಟ ಆದ್ರೂ ಕಷ್ಟ ಇಲ್ಲ ಅಂದ್ಕೊಳ್ಬೇಕು. ನಾವು ಕಷ್ಟ ಅಂದರೆ ಯಾವ ಸಾಧನೆನೂ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ನಮಗೆ ಇಂಥ ಬೆಳೆಯೋಕ್ಕೆ ಸಾಧ್ಯ ಆಯಿತು.
ಅದು 12 ಎಕರೆ ಬಾಳೆ ಗಿಡದಲ್ಲಿ ನಾವೀಗ ಕಷ್ಟಪಟ್ಟು ಬೆಳೆದ್ರಿಂದ ನಾವು ಯಶಸ್ಸನ್ನು ಕಂಡಿರೋದ್ರಿಂದ ತುಂಬ ಖುಷಿಯಿಂದ ನಾವು ವ್ಯವಸಾಯ ಮಾಡೋದಕ್ಕೆ ಸ್ಫೂರ್ತಿ ನಮಗೆ ನಾವೇ ಫಸ್ಟ್ ಸ್ಫೂರ್ತಿಯಾಗಿ ತಗೊಂಡು ಬೇರೆಯವರಿಂದ ನಾವು ಕಲಿಯೋದ್ರಿಂದ ಅಲ್ಲ, ನಾವೇ ಸ್ಫೂರ್ತಿಯಿಂದ ಮಾಡಿ ಆಸಕ್ತಿಯಿಂದ ಮಾಡಿದ್ರೋದ್ರಿಂದ ಮತ್ತು ಲೇಬರ್ ಸಿಗೋದು ಕಷ್ಟ ಆದ್ರೂ ನಾವು ಶ್ರಮದಿಂದ ಲೇಬರ್ಗಳನ್ನು ತಗೊಂಡು ಎಷ್ಟೇ ಜನ ಬಂದ್ರೂ ನಾವು ಅಡುಗೆ ಮನೆಯಿಂದ ಮಾಡ್ಕೊಂಬಂದು ಶ್ರದ್ಧೆಯಿಂದ ಅವ್ರಿಗೆ ಏನು ಬೇಕೋ ಸವಲತ್ತುಗಳನ್ನೆಲ್ಲ ಉಪಯೋಗಿಸಿ ಅವ್ರಿಗೆ ಕೊಟ್ಟು ನಮ್ಮ ಮನೆಯವರ ಒಂದು ಹಣ ಸಹಾಯದಿಂದ ಏನು ಬೇಕೋ ಎಲ್ಲ ನಾವು ಮಾಡ್ತಾಯಿದ್ದೀವಿ. ನಮ್ಮ ಯಜಮಾನ್ರು ಇನ್ಸ್ಪೆಕ್ಟ್ರ್ ಆಗಿರ್ಬೋದು, ಆದರೆ ನಾವು ಮನೆಯಲ್ಲಿದ್ದು ಏನು ಮಾಡೋದು, ನಮ್ಮ ಮಕ್ಕಳೆಲ್ಲ ಉನ್ನತ ಎಜುಕೇಷನ್ಗಾಗಿ ಬೇರೆ ಬೇರೆ ಕಡೆ ಇದ್ದಾರೆ. ಅದಕ್ಕೋಸ್ಕರ ಮನೆಯಲ್ಲಿದ್ದು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ವ್ಯವಸಾಯದ ಕಡೆ ಏನಾದರೂ ಮಾಡೋಣ ಅಂತ ಅನ್ನಿಸ್ತು ಮನಸ್ಸಿಗೆ. ಅದನ್ನ ಮನೆಯವ್ರ ಹತ್ರ ಚರ್ಚೆ ಮಾಡಿ ನಾವು ವ್ಯವಸಾಯದ ಕಡೆ ಬರೋಕ್ಕೆ ಗಮನ ಆಯಿತು. ದುಡ್ಡಿದ್ದವ್ರಿಗೆ ವ್ಯವಸಾಯ ಅಂತ ಅಲ್ಲ, ದುಡ್ಡು ಇರುತ್ತೆ ಇರೋದಿಲ್ಲ ಅದೆಲ್ಲ ಪ್ರಶ್ನೆ. ನಾವು ದುಡ್ಡನ್ನು ವ್ಯವಸಾಯ ಮಾಡ್ತಾ ಮಾಡ್ತಾ ದುಡ್ಡು ತುಂಬ ಬೇಕಾಗುತ್ತೆ. ನಾವು ತುಂಬ ಬಾಳೆ ಗಿಡ ಹಾಕ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ನಾವು ಬಾಳೆ ಗಿಡ ತಗೊಂಬಂದ್ವಿ, ಮತ್ತು ಗುಂಡಿ ಅಗಿಸಿ ಅದು JCPಗಳಿಗೆಲ್ಲ ತುಂಬ ಖರ್ಚಾಗುತ್ತೆ. ನಾವು ಸ್ವಲ್ಪ ಹಣ ಇರೋದ್ರಿಂದ ಸ್ವಲ್ಪ ಮಾಡಿದ್ವಿ, ಆಮೇಲೆ ತುಂಬ ಕಷ್ಟ ಆಯಿತು ನಮಗೆ. ಇವಾಗ ಹಣನೇ ಇಲ್ವಲ್ಲ, ಏನಕ್ಕಾದರೂ ವ್ಯವಸಾಯಕ್ಕೆ ಬಂದ್ವಿ ಅಂದ್ಕೊಂಡ್ವಿ. ಆದರೆ ಏನು ಮಾಡೋದು, ವ್ಯವಸಾಯಕ್ಕೆ ಇಳಿದ್ಮೇಲೆ ಅದೇನಾದರೂ ಸಾಧನೆ ಮಾಡಬೇಕಲ್ಲ ಅಂತ ನಮ್ಮಲ್ಲಿದ್ದಂಥ ಒಡವೆಗಳನ್ನೆಲ್ಲ ಬ್ಯಾಂಕಲ್ಲಿಟ್ಟು ಅದರಿಂದ ನಾವು ಹಣವನ್ನು ತಗೊಂಡು ಮತ್ತೆ ಮುಂದುವರ್ಸಿದ್ವಿ. ಅದು ನಮ್ಗೆ ಯಾವುದೇ ಕಷ್ಟ ಬಂದ್ರೂ ಹಣದ ಆರ್ಥಿಕ ಸಮಸ್ಯೆ ಬಂದರೆ ನಾವು ಕುಗ್ಗಬಾರ್ದು, ಏನಾದರೂ ಒಂದು ಬೇರೆ ಥರ ಪರಿಹಾರ ಮಾಡಿಕೊಂಡು ಅದನ್ನು ಮುಂದುವರಿಸ್ಬೇಕಲ್ಲ ಅಂತ ನಾವು ಒಡವೆಗಳನ್ನೆಲ್ಲ ಬ್ಯಾಂಕಲ್ಲಿ ಒತ್ತೆ ಇಟ್ಟು ನಾವು ಬಾಳೆ ಗಿಡನ ಇಷ್ಟರ ಮಟ್ಟಿಗೆ ಬೆಳೆಯೋಕ್ಕೆ ನಮ್ಗೆ ಸಾಧ್ಯ ಆಯಿತು. ನಮ್ಮ ತವ್ರ ಮನೆಯಲ್ಲಿ ವ್ಯವಸಾಯ ಮಾಡ್ತಿದ್ರು, ಅದು ನಾವು ಎಜುಕೇಷನ್ ನೋಡ್ಕೊಂಡಿದ್ವಿ, ಆದರೆ ಅಲ್ಲೇನೂ ಮಾಡಲಿಲ್ಲ. ಮದುವೆ ಆಗಿ ಗಂಡನ ಮನೆಗೆ ಬಂದಮೇಲೆ ಸ್ವಲ್ಪ ದಿನ ಸುಮ್ಮನೆ ಇದ್ವಿ. ಆಮೇಲೆ ವ್ಯವಸಾಯ ಮಾಡಬೇಕಲ್ಲ ಅನ್ನಿಸ್ತು. ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ಮೇಲೆ ನಾವು ಮನೇಲಿ ಏನು ಮಾಡಬೇಕು, ಮಕ್ಕಳೆಲ್ಲ ಎಜುಕೇಷನ್ಗಾಗಿ ಬೇರೆ ಕಡೆ ಹೋಗಿದ್ದಾರೆ, ಮನೇಲಿದ್ದು ಏನು ಮಾಡೋದು. ಏನು ಮಾಡ್ತಾರೆ ಮಕ್ಕಳು? ನಮ್ಮ ಮಗಳು ಡಾಕ್ಟ್ರ್ ಓದ್ತಿದ್ದಾಳೆ, ಮಗ 2nd PUC ಮುಗೀತು, ಲಾಂಗ್ ಟರ್ಮ್ ಓದ್ತಿದ್ದಾನೆ. ಮನೇಲಿ ಏನು ಟೈಮ್ ಪಾಸ್ ಮಾಡೋಕ್ಕಾಗಲ್ವಲ್ಲ. ವ್ಯವಸಾಯದಲ್ಲಾದರೆ ನಾವು ಚೆನ್ನಾಗಿ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತು ಟೈಮು ವೇಸ್ಟ್ ಆಗಲ್ಲ. ಯಾಕೆ ನಾವು ಮಾಡಬಾರ್ದು ಅಂತ ಮನಸ್ಸಿಗೆ ತಗೊಂಡೆ. ನಮ್ಮ ಮನೆಯವ್ರ ಹತ್ರ ಚರ್ಚೆ ಮಾಡಿದೆ, ಓಕೆ ಅಂದರು. ಅದಕ್ಕೋಸ್ಕರ ನಾವು ವ್ಯವಸಾಯದ ಬಗ್ಗೆ ಆಸಕ್ತಿ ವಹಿಸಿದ್ವಿ. ಮೊದಲು ಚಿಕ್ಕದಾಗೇನೋ ಸ್ಟಾರ್ಟ್ ಮಾಡಿದ್ರಂತೆ? ಹೌದು, ಮೊದಲು ಸ್ವಲ್ಪನೇ 1 ಎಕರೆ ಮಾಡಿದ್ವಿ. ಅದರಲ್ಲಿ ಆಲೂಗಡ್ಡೆ ಬೆಳೆದ್ವಿ, ಜೋಳ ಬೆಳೆದ್ವಿ. ಮತ್ತು ಯಾಕೆ ಚಿಕ್ಕದಾಗಿ ಚೆನ್ನಾಗಿ ಬಂದಿದೆಯಲ್ಲ, ದೊಡ್ಡದಾಗಿ ಯಾಕೆ ಮಾಡಬಾರ್ದು ಅಂದ್ಕೊಂಡ್ವಿ. ಮತ್ತು ಮಾಡಿದ್ವಿ. ನಮಗೆ ಫಸ್ಟ್ ಕಷ್ಟ ಅನಿಸ್ತು 12 ಎಕರೆ. ಆಮೇಲೆ ಕಷ್ಟ ಅನ್ಕೊಬಾರ್ದು, ನಾವು ಇಷ್ಟಪಟ್ಟು ಮಾಡಬೇಕು ಅಂತ ನಾವು ಇಷ್ಟದಿಂದ ಮಾಡಿದ್ವಿ. ನಮಗೆ ಬೇಜಾರೇ ಆಗಲಿಲ್ಲ. ಇನ್ನೂ 12 ಎಕರೆ ಮಾಡೋಷ್ಟು ಆಸಕ್ತಿ ನಮಗಿದೆ ಈಗ. ಆ ಥರ ನಮಗೆ ನಾವು ಫಸ್ಟ್ ಸ್ಫೂರ್ತಿ ಆಗಬೇಕು. ಈಗ ಈ ಕೃಷಿಗೆ ಬಂದ್ರಿ, ಸ್ಟಾರ್ಟಿಂಗ್ ನಿಮಗೆ ಹಿಂಗೆ ಬಂದ್ಬಿಟ್ರಿ, ಈಗ ಅನ್ಕೊಂಡ್ರಿ, ಯೋಚನೆ ಮಾಡಿದ್ರಿ, ಬಂದ್ಬಿಟ್ರಿ. ನಿಮಗೆ ಆಮೇಲೆ ಯಾವ ರೀತಿ ಎಲ್ಲ ಕಷ್ಟ ಸ್ಟಾರ್ಟ್ ಆಯಿತು ಅಂತ? ಈಗ ಹುಟ್ಟಬೇಕು, ಗುಂಡಿ ಹೊಡಿಬೇಕು, ಇದು ಮಾಡಬೇಕು, ಹೆಂಗೆಲ್ಲ ಕಷ್ಟ ಅನುಭವಿಸಿದ್ರಿ ಅಂತ? ಹೌದು, ತುಂಬ ಕಷ್ಟ ಅನಿಸುತ್ತೆ ಫಸ್ಟು. ಆಮೇಲೆ ಆರಾಮ್ ಅನಿಸುತ್ತೆ. ನಾವು ಹೇಗೆ ತಗೊತೀವಿ ಮನಸ್ಸಿಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಲೇಬರ್ ಎಲ್ಲ ಸಿಗಲ್ಲ, ಅವ್ರನ್ನ ಕರ್ಕೊಂಬರ್ಬೇಕು, ಅವರಿಗೆ ಟೀ ಕಾಫಿ ನಾಷ್ಟ ಊಟದ ವ್ಯವಸ್ಥೆ ಮಾಡಬೇಕು. ಅದೆಲ್ಲ ತುಂಬ ರಿಸ್ಕು ಅಂತ ಸ್ವಲ್ಪ ಜನ ಭಯ ಬೀಳ್ತಾರೆ. ಆದರೆ ನಾವು ಭಯ ಬೀಳಲಿಲ್ಲ, ಅದನ್ನೇ ಒಂದು ಚಾಲೆಂಜಿಂಗಾಗಿ ತಗೊಂಡು ನಾವು ಯಾಕೆ 12 ಎಕರೆ ಜಮೀನು ಮಾಡಿ ತೋರಿಸ್ಬಾರ್ದು ಅಂತ ನಾವು ಅದನ್ನೇ ನೋಡಿದ್ವಿ. ಈಗ ಅದರಲ್ಲಿ ಯಶಸ್ಸು ಕಂಡಿದ್ದೀವಿ. ತುಂಬ ಚೆನ್ನಾಗಿ ಬೆಳೆಯೂ ಬಂದಿದೆ. ಏಲಕ್ಕಿ ಬಾಳೆ ಬೆಳೆ, ಅದರಲ್ಲಿ ನಮಗೆ ಖುಷಿ ಇದೆ. ತುಂಬ ಚೆನ್ನಾಗಿ ಬೆಳೆ ಬಂದಿದೆ, ಎಲ್ಲರೂ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಬೆಳೆದಿದ್ದೀರಾ ಅಂತ. ಅದು ನಮಗೆ ಸಂತೋಷ ಕೊಟ್ಟಿದೆ. ಯಾವುದು ಈಗ ಡಿಪ್ ಇರಿಗೇಷನ್ ಆ ಥರದ್ದಲ್ಲ, ಆರ್ಗ್ಯಾನಿಕ್ ಪದ್ಧತಿ ಮಾಡ್ತಾಯಿದ್ರು, ಡಿಪ್ ಇರಿಗೇಷನ್ ಯಾವ ಥರ ಬೆಳೀತಾ ಇದ್ದೀವಿ? ನಾವು ಡ್ರಿಪ್ ಇರಿಗೇಷನ್ ಎಲ್ಲದಕ್ಕೂ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಅದರಲ್ಲೇ ಚೆನ್ನಾಗಿ ನೀರೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ನೋಡಿದ್ವಿ. ಅದರಲ್ಲಿ ಚೆನ್ನಾಗಿ ಬೆಳೆ ಬರ್ತಾ ಇದೆ ಅಂತ ಅದರಲ್ಲಿ ಡ್ರಿಪ್ ಇರಿಗೇಷನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ.
ಮನೆಯಲ್ಲಿ ಕೂತ್ಕೊಂಡು ಕಾಲ ಕಳೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂದ್ಕೊತೀನಿ. ಯಾಕಂದರೆ ನಮಗೆ ಆರೋಗ್ಯನೂ ಇಂಪಾರ್ಟೆಂಟು, ದುಡಿಮೆನೇ ಅಲ್ಲ, ಆರೋಗ್ಯದಲ್ಲಿ ಒಳ್ಳೆ ಯಶಸ್ಸನ್ನು ಕಾಣ್ಬೋದು. ಮತ್ತು ಲೇಬರ್ಸ್ ಬರ್ತಾರಲ್ಲ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಅವ್ರ ಜೊತೆ ನಿಂತು ಬದುಕು ನೋಡ್ಕೊಂಡಂಗೂ ಆಗುತ್ತೆ. ನಾವು ಅವ್ರ ಜೊತೆ ಶ್ರಮ ಪಟ್ಟರೆ ಒಳ್ಳೆ ನಮಗೆ ಬೆಳೆನೂ ಬರುತ್ತೆ. ಮತ್ತು ಟೈಮ್ ಪಾಸು, ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲಾಗಿ ನಾವು ಇಲ್ಲಿ ಚೆನ್ನಾಗಿ ವ್ಯವಸಾಯದ ಬಗ್ಗೆ ತಿಳ್ಕೊಂಡಂಗೂ ಆಗುತ್ತೆ. ಮತ್ತು ಲೇಬರ್ಸ್ ನೋಡ್ಕೊಂಡಂಗೂ ಆಗುತ್ತೆ. ಅದರಿಂದ ಮನೆಯಲ್ಲಿರೋ ಅಷ್ಟು ನಮಗೆ ಮನೆಯಲ್ಲಿರಬಾರ್ದು, ಏನಾದರೂ ಸಾಧನೆ ಮಾಡಬೇಕು. ನಮ್ಮ ಮನೆಯವರೇ ಯಾಕೆ ದುಡಿಬೇಕು, ನಾವು ದುಡಿದು ತೋರಿಸೋಣ ಅಂತ ನಮಗೆ ಆಸಕ್ತಿ ಬಂದಿದೆ. ಈಗ ದಿನನಿತ್ಯ 16 ಜನ ಆಳುಗಳು, ಅವ್ರಿಗೆಲ್ಲ ಎಲ್ಲಿ ಊಟಗಳ ವ್ಯವಸ್ಥೆ ಎಲ್ಲ ಯಾವ ಥರ ಮಾಡ್ತಾರೆ, ನೀವೇ ಮಾಡಿಬಿಡ್ತೀರಾ? ಹೌದು, ನಾವು ಮನೆಯಲ್ಲಿಂದನೇ ನಾಷ್ಟ, ಊಟದ ವ್ಯವಸ್ಥೆ ಇದುವರೆಗೂ ಒಂದು 5ರಿಂದ 6 ಸಾವಿರ ಜನ ಕೆಲಸ ಮಾಡಿದ್ದಾರೆ. ಅಷ್ಟು ಜನಕ್ಕೆ ಮನೆಯಿಂದನೇ ಅಡುಗೆ ಮಾಡ್ಕೊಂಬಂದು ಕೊಟ್ಟಿದ್ದೀನಿ ನಾನೇ ಸ್ವಂತ. ನಾವು ಹೋಟೆಲ್ಗೆಲ್ಲ ಹೋಗೋದಿಲ್ಲ, ನಾವೇ ಮನೆಯಿಂದ ಅಡುಗೆ ಮಾಡ್ಕೊಂಬಂದು ಕೊಡ್ತೀವಿ. ನಮ್ಮ ಯಜಮಾನ್ರ ಕೆಲಸ ಪೊಲೀಸ್ ಕೆಲಸ ಅಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ, ಬ್ಯುಸಿ ಇರ್ತಾರೆ. ಆದರೆ ನಾನು ಯಾವ ರೀತಿ ಹೇಳ್ತೀನಿ, ನಮಗೆ ಡಾಕ್ಟರ್ ಬೇಕಾ ಅಥವಾ ಗೊಬ್ಬರ ಬೇಕಾ, ಡ್ರಿಪ್ ಇರಿಗೇಷನ್ ವಸ್ತುಗಳೇನಾದರೂ ಬೇಕಾ, ಆ ಥರ ಏನಾದರೂ ಬೇಕಾದರೆ ಡಿಸ್ಕಷನ್ ಮಾಡಿ ಈ ಥರ ಬೇಕು ಅಂತ ಹೇಳಿದಾಗ ನಮ್ಮ ಮನೆಯವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು. ನಾವು ಒಂದು ಗಿಡ ಅಂದರೆ ಒಂದು ಮಗು ಥರ ಇದೆ. ಮಗುವನ್ನು ನಾವು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊತೀವೋ ಸೇಮ್ ಅದೇ ಥರ ಒಂದು ಗಿಡನ ಡೆವಲಪ್ ಮಾಡಬೇಕಂದ್ರೆ ತುಂಬ ಕಷ್ಟ. ನಾವು ಇವಾಗ 9 ತಿಂಗಳು ಮಗು ಸಾಕಬೇಕಂದ್ರೆ ಎಷ್ಟು ಶ್ರಮ ಪಡ್ತೀವೋ ಅಷ್ಟು ಒಂದು ಗಿಡನೂ ಸಾಕಬೇಕಂದ್ರೆ ಅಷ್ಟೇ ಶ್ರಮ ಪಡಬೇಕು. ಅದು ಸಣ್ಣ ಮಗು ಥರನೇ ನೋಡ್ಕೊಬೇಕು. ಅದಕ್ಕೆ ನೀರು, ಗೊಬ್ಬರ, ಇವಾಗ ಮಗುಗೆ ಹೇಗೆ ಊಟ ಮಾಡಿಸ್ತೀವೋ ಅದೇ ಥರ ಟೈಮು ಗೊಬ್ಬರ, ನೀರು ಅದಕ್ಕೆ ಸಪ್ಲೈ ಮಾಡಬೇಕು. ಮತ್ತು ಅದಕ್ಕೇನು ಇಂಜೆಕ್ಷನ್ನು, ರೋಗ ಬರ್ದಂಗೆ ಔಷಧಿಗಳು ಅವೆಲ್ಲ ಹೊಡಿಬೇಕು. ಅದಕ್ಕೆಲ್ಲ ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಡಾಕ್ಟರ್ನ ಕರೆಸ್ತಾರೆ. ಗೊಬ್ಬರ ಎಲ್ಲ ಅವರೇ ನಾನು ಬರೆದು ಕಳಿಸ್ತೀನಿ, ಈ ಥರ ಗೊಬ್ಬರ ನಮಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಬಾಳೆ ಗಿಡದ ಡಾಕ್ಟರು ಅವರು ನಮ್ಗೆ ಸಜೆಸ್ಟ್ ಮಾಡಿದಾಗ ನಾವು ನಮ್ಮ ಮನೆಯವ್ರ ಹತ್ರ ಫೋಟೋ ಕಳಿಸಿದಾಗ ಅವರು ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಸಂಪಾದನೆ ಇದೆ ಅಂದರೆ ನಾವು ಅದರ ಆ ಕಡೆಗೆ ಇಳಿದು ನೋಡಬೇಕು, ಸಂಪಾದನೆ ಇದೆ ಇಲ್ಲ ಅಂತ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಆದರೆ ಆಗಲ್ಲ ಅಂದರೆ ಯಾವುದೂ ಆಗೋದಿಲ್ಲ. ಕೈ ಕಟ್ಟಿ ಕುಳಿತರೆ ಯಾವುದೂ ಆಗಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನಂಗೆ ಫಸ್ಟು ನಾವು ಅದನ್ನು ಹೋಗಿ ನೋಡಿ ನಮಗೆ ಅನುಭವ ಆದರೆ ಬೇರೆಯವ್ರಿಗೆ ಹೇಳ್ಬಹುದು. ಏಕ್ದಮ್ ಯಾರೂ ಭಯ ಬೀಳ್ತಾರೆ, ನೋಡಿದ ತಕ್ಷಣ ವ್ಯವಸಾಯನ ಬೇಡಪ್ಪ ಅಂತಾರೆ. ಅದೇ ನಾವು ನೋಡಬೇಕು, ಏನಾಗುತ್ತಾಗಲಿ ಹೋಗಿ ನೋಡೋಣ, ಅದರಲ್ಲಿ ಇಳಿದು ಮಾಡೋಣ. ಲಾಭ ಬರೋಕ್ಕೋಸ್ಕರನೇ ಮಾಡೋದಲ್ಲ, ನಾವು ನೋಡೋಣ, ಒಂದು ಎಫರ್ಟ್ ಮಾಡೋಣ. ಅದರಲ್ಲಿ ಸಕ್ಸಸ್ ಆದರೂ ಆಗ್ಬೋದು, ಸಕ್ಸಸ್ ಆಗಿಲ್ಲ ಅಂದರೂ ಇರ್ಬೋದು. ಆದರೆ ನಾವು ಹೋಗಿ ಪ್ರಯತ್ನ ಪಡೋದು ನಮ್ಮ ಕರ್ತವ್ಯ. ಅದರಲ್ಲಿ ಕೃಷಿ ಮಾಡಿದವ್ರು ಯಾರೂ ಲಾಸ್ ಆಗಿಲ್ಲ, ಸ್ವಲ್ಪ ಮಟ್ಟಿಗಾದರೂ ಬೆಳೆದಿದ್ದಾರೆ. ಆದರೆ ನಾವು ಸ್ವ ಇಚ್ಛೆಯಿಂದ ಹೋಗಬೇಕು. IT-BT ಕಡೆ ವಾಲ್ತಾರೆ ಇದು ಮಾಡ್ತಾರೆ. ಅಂಥವ್ರಿಗೆ ನೀವು ಯಾವ ರೀತಿ ಇದರಲ್ಲೂ ಕೃಷಿಯಲ್ಲೂ ಯಶಸ್ಸು ಮಾಡ್ಬೋದಾ, ಯಾವ ರೀತಿ ಹೇಳ್ತೀರಿ? IT-BT ಕಡೆ ಹೋಗ್ತಾರೆ ಅಂದರೆ ಅವರಿಗೆ ಫಸ್ಟು ಆಸಕ್ತಿ ಬೆಳೆಸ್ಕೊಬೇಕು. ಇವಾಗ ಎಲ್ಲರೂ ಆಚೆ ಕೆಲಸಕ್ಕೆ ಹೋದರೆ ಎಷ್ಟೊಂದು ಜನ ಹೊಲಗಳಿರೋರೆಲ್ಲ ಹೊಲ ಆಳ್ಬಿಡೋದಕ್ಕಿಂತ ವ್ಯವಸಾಯ ಮಾಡೋದು ಉತ್ತಮ ಅಂತ ಅವ್ರಿಗೆ ಆಸಕ್ತಿ ಬರಬೇಕು. ನಾವಿವಾಗ 12 ಎಕರೆ ಬಾಳೆ ಬೆಳೆದಿದ್ದೀವಿ. 1 ಎಕರೆಯಲ್ಲಿ 10ರಿಂದ 11 ಟನ್ನು ಬಾಳೆ ಬೆಳೀಬಹುದು. ಈಗಾಗಲೇ 12 ಎಕರೆಯಲ್ಲಿ 50 ಟನ್ನು ಹೋಗಿದೆ. ಮುಂದೆ ಎಷ್ಟು ಬರುತ್ತೆ, ಇನ್ನೂ ಗೊನೆ ಇದೆ, ಹೂವು ಆಗಿದೆ. ಅದರಲ್ಲೆಲ್ಲ ಇನ್ನೂ ಒಂದು 50ರಿಂದ 60 ಟನ್ನು ಬಾಳೆ ಸಿಗ್ಬೋದು ಅಂದ್ಕೊಂಡಿದ್ದೀವಿ. ಅದು ಆ ಥರ ಹೋಲ್ಸ್ಕೊಂಡ್ರೆ ಮತ್ತೆ ಅವ್ರಿಗಿಂತ 2ರಷ್ಟು ನಿಮ್ಮ ಯಜಮಾನ್ರಿಗಿಂತ ಜಾಸ್ತಿನೇ ದುಡಿತೀರಲ್ಲ? ಹೌದು, ಅವರೇ ಅವರು ದುಡಿಬೋದು. ಆದರೆ ನಾವು ಮನೇಲಿದ್ದು ಏನು ಸಾಧನೆ ಮಾಡಿದ್ವಿ ಅಂತ ನಾವು ಹೆಣ್ಮಕ್ಳಾಗಿ ಯಾಕೆ ಮನೆಯಲ್ಲೇ ಕೂರಬೇಕು, ನಾವು ಏನಾದರೂ ಸಾಧನೆ ಮಾಡ್ಬೋದಲ್ಲ ಅಂತ ಒಂದು ಪ್ರಯತ್ನ ಪಟ್ಟಿದ್ದಕ್ಕೆ ನಾವು ಇಷ್ಟು ಯಶಸ್ಸನ್ನು ಕಂಡಿದ್ದೀವಿ. ಇಷ್ಟು ಖುಷಿಯಾಗಿದೆ. ಇಷ್ಟು ಖುಷಿಯಿಂದ ನಾವು ಇದನ್ನು ವ್ಯವಸಾಯನ ಮಾಡ್ತಾಯಿದ್ದೀವಿ. ಗೊನೆ ಕಟ್ ಮಾಡಿದಾಗ ತುಂಬ ಖುಷಿ ಆಯಿತು ನನಗೆ. ನಾನು ಬೆಳೆದಿರೋ ಬೆಳೆ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ತುಂಬ ಖುಷಿ ಆಯಿತು. ಅದಕ್ಕಿಂತ ಖುಷಿ ಏನು ಬೇಕು? ಮತ್ತು ಕಾಸು ಕೊಟ್ಟು ಸಂತೋಷ ಖುಷಿನ ಪಡೆಯೋಕ್ಕಾಗಲ್ಲ. ಅದೇ ನೋಡ್ರಿ, ನಾವು ಕಷ್ಟಪಟ್ಟು ವ್ಯವಸಾಯ ಮಾಡಿ ಅದು ಗೊನೆ ಕಡ್ದಾಗ ನಮ್ಗೆ ಎಷ್ಟು ಸಂತೋಷ ಆಯಿತು. ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಆದರೆ ನಾವು ಗೊನೆ ಕಡಿಯೋ ಟೈಮಲ್ಲಿ ಅದು ನನಗೆ ನೆನಪಾಯಿತು. ತುಂಬ ಸಂತೋಷ ಆಯಿತು, ನಾವು ಬೆಳೆದಿರೋ ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ.
ಪ್ರತಿಯೊಬ್ರು ಕಷ್ಟಪಡ್ಬೇಕು ಅಂತ ಹೌದು, ಪ್ರತಿಯೊಬ್ಬರು ಕಷ್ಟಪಡಬೇಕು, ಸುಖ ಇದೆ ಅಂತ. ಸುಖ ಇದೆ. ಯಾಕೆ ಮನೆಯಲ್ಲೇ ಕುತ್ಕೊಂಡು ಕಾಲ ಕಳಿಬೇಕು, ಅಲ್ಲಿ ಇಲ್ಲಿ ಸುತ್ತಾಡೋ ಬದಲು ಅಟ್ಲೀಸ್ಟ್ ಎಷ್ಟು ಜಮೀನದು ಅಷ್ಟರಲ್ಲೇ ಟ್ರೈ ಮಾಡಿ ಏನಾದರೂ ವ್ಯವಸಾಯ ಮಾಡಿ. ಅದರಲ್ಲಿ ನಮ್ದವ್ರು ಯಾರು ಹಾಳಾಗಿಲ್ಲ. ಹೌದು, ಭೂಮಿ ನಿಮ್ಗೆ ಯಾವ ರೀತಿ ಭೂಮಿ ತಾಯಿ ಒಲ್ದಿದ್ದಾರೆ ಅಂತ ಹೇಳ್ತೀವಿ? ನಾವು ಭೂಮಿ ತಾಯಿ ನಮ್ದವ್ರು ಹಾಳಾಗಿಲ್ಲ ಅನ್ನೋದು ಸತ್ಯ. ಆದರೆ ನಾವು ತುಂಬ ಆಸಕ್ತಿಯಿಂದ ಮಾಡಬೇಕು, ಅದು ಮೇಯ್ನು. ನಾವು ಬೇಜವಾಬ್ದಾರಿಯಿಂದ ಮಾಡೋಕ್ಕೆ ಹೋದರೆ ಅದು ಸಕ್ಸಸ್ ಆಗಲ್ಲ. ಆಸಕ್ತಿ, ಫಸ್ಟು ಆಸಕ್ತಿ ಇರಬೇಕು. ಹೋಗಿ ನಾವು ಮಾಡಬಹುದು, ಏನಾದರೂ ಬೆಳೆ ತೆಗಿಬೇಕು ಅಂತ ಆ ಥರ ಫಸ್ಟು ಮೈಂಡ್ ಸೆಟ್ ಮಾಡ್ಕೊಬೇಕು. ಆಮೇಲೆ ಹೋಗಿ ಮಾಡಿದಾಗ ಅದರ ಕಷ್ಟ ಸುಖ ಗೊತ್ತಾಗುತ್ತೆ. ಅವು ಮುಂದುವರಿಯೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ನಾವು ಹೋದ ವರ್ಷ ಆಗಸ್ಟಲ್ಲಿ ಬಾಳೆ ಗಿಡ ನೆಟ್ಟಿವಿ. ಅದು ಈ ವರ್ಷ ನಾವು ಹಬ್ಬದ ಸೀಸನ್ ಅಂತ ನೆನಪಿಕೊಂಡು ಬಾಳೆ ಗಿಡ ಹಾಕಿದ್ವಿ. ನಮಗೆ ತುಂಬ ಚೆನ್ನಾಗಿ ರೇಟ್ ಸಿಕ್ಕಿದೆ. ಮಾಡೋರು ಎಲ್ಲ ಥರದ್ದು ಯೋಚನೆಯೂ ಬೆಲೆ ಸಿಗುತ್ತಾ ಅಥವಾ ಯಾವ ಥರ ಬೆಳೆ ಬರುತ್ತೆ ಅದರ ಎಲ್ಲ ಯೋಚನೆ ಮಾಡಬೇಕು. ನಮಗೆ ಇವಾಗ ಒಳ್ಳೆ ರೇಟು ಸಿಕ್ಕಿದೆ ಬಾಳೆ ಗಿಡಕ್ಕೆ. 1 kg 94 rupees ಇದೆ. ಆದ್ದರಿಂದ ನಮಗೆ ತುಂಬ ಖುಷಿನೂ ಇದೆ. ನಾವು ಬೆಳೆದಿರೋ ಬೆಳೆ ಇಷ್ಟು ಚೆನ್ನಾಗಿ ಆಗಿದೆಯಲ್ಲ ಅಂತಲೂ ನಮಗೆ ಖುಷಿ ಇದೆ. ಈಗ ನಮ್ಮನೆಯವರೇ ಯಾಕೆ ಕೆಲ್ಸಕ್ಕೆ ಹೋಗಿ ಮನೆಗೆ ಬರಬೇಕು, ನಾವು ಏನಾದರೂ ಮಾಡಬೇಕಲ್ಲ. ಸಮಾಜದಲ್ಲಿ ನಮ್ಮ ಮಹಿಳೆಯರು ಏನಾದರೂ ಸಾಧನೆ ಮಾಡ್ಬೋದಲ್ಲ ಅಂತ ತೋರ್ಸೋಕ್ಕೋಸ್ಕರ ನಾನು ನೋಡೋಣ, ಟ್ರೈ ಮಾಡೋಣ, ಚಿಕ್ಕದಾಗಿ ಯಾಕೆ ಮಾಡಬೇಕು, ದೊಡ್ಡದಾಗಿ ಯಾಕೆ ಮಾಡಬಾರ್ದು ಅಂತ ನಮ್ಮ ಮನೆಯವ್ರ ಹತ್ರ ಡಿಸ್ಕಷನ್ ಮಾಡಿದೆ. ಅವ್ರು ಸಪೋರ್ಟ್ ಮಾಡಿದ್ರಿಂದ ನಾವು ಇವಾಗ 12 ಎಕರೆ ಏಲಕ್ಕಿ ಬಾಳೆಯನ್ನು ಬೆಳೆದು ಸಕ್ಸಸ್ ಆಗಿದ್ದೀವಿ ಅಂದ್ಕೊಂಡಿದ್ದೀವಿ. ಸುತ್ತ ಜನರೆಲ್ಲರೂ ತುಂಬ ಚೆನ್ನಾಗಿ ಬೆಳೆದಿದ್ದೀರಾ, ಎಷ್ಟು ಶ್ರಮ ಪಡ್ತೀರಾ ಅಂತಿದ್ದಾರೆ. ಅದು ನಾವು ಮಾಡಿರೋದ್ರಿಂದ ಅಲ್ವಾ ಅವ್ರಿಗೆ ಗೊತ್ತಾಗಿರೋದು. ತುಂಬ ಜನ ಏನಕ್ಕಮ್ಮ ಬೇಕು ನಿಮಗೆ ಇನ್ಸ್ಪೆಕ್ಟ್ರು, ನೀವು ಹೆಂಗಿರ್ಬೋದು, ನಿಮ್ಮ ಮನೆಯವ್ರು ಇನ್ಸ್ಪೆಕ್ಟ್ರ್ ಅಲ್ವಾ, ನೀವು ಯಾಕೆ ವ್ಯವಸಾಯ ಮಾಡ್ತೀರಾ ಅಂದರು. ನಾನು ಯಾವ ಮಾತು ನನ್ನ ಕಿವಿಗೆ ಕೇಳಿಸ್ಲಿಲ್ಲ ಅಂದ್ಕೊಂಡು ಮುಂದಕ್ಕೆ ಹೋದೆ. ಆದರೆ ನಾನು ವ್ಯವಸಾಯ ಮಾಡಬೇಕು ಅನ್ನೋ ಉದ್ದೇಶ ನನ್ನ ಮೈಂಡಲ್ಲಿ ಇರೋದ್ರಿಂದ ಯಾರು ಹೇಳಿದ ಮಾತು ನನ್ನ ಕಿವಿಗೆ ಕೇಳಿಸ್ಕೊಳಕ್ಕೆ ರೆಡಿ ಇರಲಿಲ್ಲ. ನಾವು ಇವಾಗ ಸಾಧನೆ ಮಾಡಿರೋದ್ರಿಂದ ನಮ್ಗೆ ತುಂಬ ಖುಷಿ ಇದೆ. ಕೃಷಿ ಬಂದ್ವಿ, ಆದರೆ ನಮ್ಮ ತವ್ರ ಮನೆಯಲ್ಲಿ ನಾವು ಓದ್ತಿದ್ದಾಗ ನಮ್ಮ ಮನೆಯವರೆಲ್ಲರೂ, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣದಿರೆಲ್ಲರೂ ಕೃಷಿ ಮಾಡ್ತಿದ್ರು. ನಾವು ಅದನ್ನೆಲ್ಲ ನೋಡಿ ಬೆಳೆದಿರೋದ್ರಿಂದ ನಮಗೆ ಏನಾದರೂ ಅವಾಗ ಏನೂ ಅನಿಸ್ಲಿಲ್ಲ, ಓದುತ್ತಾ ಇದ್ವಿ. ಆಮೇಲೆ ಗಂಡನ ಮನೆಯಲ್ಲಿ ಬಂದಾಗ ವ್ಯವಸಾಯದ ಬಗ್ಗೆ ಸ್ವಲ್ಪ ಏನಾದರೂ ಮಾಡಬೇಕಲ್ಲ ಅನ್ನಿಸ್ತು. ಆಗ ಏನು ಸ್ವಲ್ಪ ಜಮೀನು ಇರೋದ್ರಿಂದ ಸ್ವಲ್ಪನೇ ನಾವು ಸ್ವಲ್ಪ ಮಟ್ಟದಲ್ಲೇ ಬೆಳೀತಾ ಬಂದ್ವಿ. ಇನ್ನು ಏನಾದರೂ ನಾನು ಬೆಳಿಬೇಕಲ್ಲ ಅಂದಾಗ ನಮ್ಮ ಮನೆಯವ್ರ ಹತ್ರ ಡಿಸ್ಕಷನ್ ಮಾಡಿದಾಗ ಅವರು ಸರಿ ಮಾಡು ನೋಡೋಣ ಅಂತ ಹೇಳ್ತಾಯಿದ್ರು. ಮತ್ತು ಸ್ವಲ್ಪನೇ ಮಾಡಿದಾಗ ನಮ್ಗೆ ಸ್ವಲ್ಪ ಅನುಭವ ಹೆಚ್ಚುತ್ತಾ ಹೋಯಿತು. ಅದಕ್ಕೋಸ್ಕರ ನಾವು ಬಾಳೆ ಗಿಡ ಬೆಳೆಯೋಣ ಅಂತ ಹೇಳಿದೆ. ನಮ್ಮ ಮನೆಯವ್ರು ತುಂಬ ಸಪೋರ್ಟ್ ಮಾಡಿದ್ರು. ಅವರ ಬೆನ್ನೆಲುಬಿಂದ ನಾವು ಇಷ್ಟು ಬೆಳೆಯೋಕ್ಕೆ ಸಾಧ್ಯ ಆಯಿತು. 12 ಎಕರೆ ಇವಾಗ ಯಶಸ್ಸಿನಿಂದ ಬೆಳೆದಿದ್ದೀವಿ. ಮತ್ತು ಗೊನೆ ಕಟ್ ಮಾಡುವಾಗಂತೂ ತುಂಬ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಬೆಳೆದಿದ್ದೀವಂದರೆ ಎಲ್ಲರೂ ಸುತ್ತಮುತ್ತ ಎಲ್ಲರೂ ಈ ಥರ ಯಾರೂ ಬೆಳೆದಿಲ್ಲ, ಕೊಂಡ್ಗೊಳಕ್ಕೆ ಬರೋರಂತೂ ತುಂಬ ಖುಷಿ ಪಡ್ತಿದ್ದಾರೆ. ಅದು ಆ ಟೆಂಪಾಗಿ ತುಂಬ್ತಾ ಇದ್ದರೆ ಅದು ನೋಡೋದೇ ಒಂದು ಸಂತೋಷ, ತುಂಬ ಚೆನ್ನಾಗಿ ಬೆಳೆದಿದೆ ಅಂತ. ನೀವೇ ನೋಡಿದ್ದೀರಲ್ಲ ಬಾಳೆ ತೋಟದಲ್ಲಿ ಹೆಂಗೆ ಗೊನೆ ಇದೆ ಅಂತ. ಅದನ್ನು ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗುತ್ತೆ. ಇದಕ್ಕೆಲ್ಲ ನಮಗೆ ಸಪೋರ್ಟಾಗಿ ನಿಂತಿರೋ ನಮ್ಮ ಮನೆಯವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ವ್ಯವಸಾಯದಲ್ಲಿ ಇಳಿದಿರೋದ್ರಿಂದ ತುಂಬ ಚೆನ್ನಾಗಿ ವ್ಯವಸಾಯ ಮಾಡೋದ್ರಿಂದ ಲೇಬರ್ಸ್ ಎಲ್ಲ ಕರ್ಕೊಂಬರ್ತೇವೆ. ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೇವೆ. ಮನೆಯಿಂದ ಊಟ ಎಲ್ಲ ತಗೊಂಬರ್ತೇನೆ. ಅವರು ಎಷ್ಟು ಸಂತೋಷ ಪಡ್ತಾರೆ ಅಂದರೆ ತುಂಬ ಖುಷಿಯಿಂದ ಕೆಲಸ ಮಾಡ್ತಾರೆ. ಅಕ್ಕ ನೀವು ಥರ ಊಟದಿಂದ ನಮ್ಗೆ ಎನರ್ಜಿ ಜಾಸ್ತಿ ಆಗುತ್ತೆ, ನಾವು ತುಂಬ ಖುಷಿಯಿಂದ ನಿಮ್ಮ ಕೆಲಸ ಮಾಡೋಗ್ತೀವಿ ಅಂತಿದ್ದಾರೆ. ಮತ್ತು ನೆಕ್ಸ್ಟ್ ಹೌದು, ಈಗ ನಾವು ಬಾಳೆ ಗಿಡ ಉಣಿ ಒಂದು ವರ್ಷ ಆಯಿತು. ಒಂದು ವರ್ಷಕ್ಕೆ ಒಂದು 5,000-6,000 ಜನ ಕೆಲಸ ಮಾಡಿರಬಹುದು. ಅಷ್ಟು ಜನಕ್ಕೆ ಮನೆಯಿಂದನೇ ನಾವು ಅಡುಗೆ ಮಾಡ್ಕೊಂಬಂದು ಕೊಡ್ತಿದ್ದೇವೆ. ಅವರು ತುಂಬ ಸಂತೋಷದಿಂದ ಊಟ ಮಾಡಿ ಹೌದು, ಮನೆಯಿಂದನೇ ನಾವು ನಾಷ್ಟ ಆಗಿರ್ಬೋದು, ಊಟ ಆಗಿರ್ಬೋದು ಮನೆಯಿಂದನೇ ಮಾಡ್ಕೊಂಬಂದು ಕೊಡೋದ್ರಿಂದ ಅವ್ರಿಗೆ ತುಂಬ ಖುಷಿ ಇದೆ. ನೆಕ್ಸ್ಟ್ ಟೈಮ್ ಅವ್ರನ್ನ ಕರೆದಾಗ ಹೌದಾ ಅವ್ರ ಮನೆ ಕೆಲಸನಾ
ನಾವು ಹೋಗಿ ಬರ್ತೇವೆ ಅಂತ ತುಂಬ ಖುಷಿಯಿಂದ ಬರ್ತಾರೆ. ನಾವು ಹೋಟೆಲಿಂದನೇ ತರಬಹುದು, ಆದರೆ ಹೋಟೆಲ್ಗೆ ಯಾಕೆ ದುಡ್ಡು ಇಡ್ಬೋದು? ನಮಗೆ ಕೈಯಲ್ಲಿ ಶಕ್ತಿ ಇರೋದ್ರಿಂದ ನಾವೇ ಮಾಡ್ಕೊಂಬಂದು ಕೊಡ್ಬೋದಲ್ಲ. ಸೋಂಬೇರಿತನ ಒಳ್ಳೇದಲ್ಲ. ಅದನ್ನೇ ಶ್ರಮಪಟ್ಟು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಇವಾಗ ಎಷ್ಟು ಒಂದು 100 ಜನ ಬರಲಿ, ನಾನು ಅಡುಗೆ ಮಾಡಿ ಬಡಿಸ್ತೀನಿ ಅವ್ರಿಗೆ. ಅವರೆಷ್ಟು ಖುಷಿ ಪಡ್ತಾರೆ ಅಂದರೆ, ಅಕ್ಕ ನಮ್ಗೆ ಹೊಟ್ಟೆ ತುಂಬ ಊಟ ಹಾಕಿದ್ದೀರಾ, ನೀವು ಸಂಬಳ ಕೊಡ್ದಿದ್ರು ಪರವಾಗಿಲ್ಲ, ನಮ್ಗೆ ಹೊಟ್ಟೆ ತುಂಬ ರುಚಿಯಾಗಿ ಊಟ ಹಾಕ್ತಿರಲ್ಲ ಅಷ್ಟೇ ಸಾಕು ಅಂತ ಅವ್ರು ಹೇಳ್ತಿದ್ದಾರೆ. ಅದು ನಮಗೆ ಮನಃಶಾಂತಿ ಕೊಡುತ್ತೆ. ಅದಕ್ಕಿಂತ ಬೇರೆ ಇನ್ನೇನು ಬೇಕು? ಅದಕ್ಕೋಸ್ಕರ ನಾವು ಮನೆಯಿಂದನೇ ಮಾಡ್ಕೊಂಬರ್ತೀವಿ. ಮತ್ತು ನಾವು ಒಂದು ದಿನವೂ ಬೇಜಾರು ಮಾಡ್ಕೊಂಡಿಲ್ಲ. ಲೇಬರ್ಸ್ಗೆ ಊಟ ಹಾಕ್ಬೇಕಲ್ಲ, ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತ ನಾವು ಖುಷಿಯಿಂದ ಮಾಡ್ಕೊಂಡು ಹೋಗ್ತೀವಿ. ಈಗ ನಿಮ್ಮ ಜಮೀನಿಗೂ ನಿಮ್ಮ ಮನೆಗೂ ಎಷ್ಟು ದೂರ ಆಗುತ್ತೆ, ಯಾವ ರೀತಿ ಬರ್ತೀರಾ ಅಂತ? ನಮ್ಮ ಜಮೀನಿಗೂ ಮತ್ತು ನಮ್ಮ ಮನೆಗೆ 15 ಕಿಲೋಮೀಟ್ರ್ ಆಗುತ್ತೆ. ನಾವು 15 ಕಿಲೋಮೀಟ್ರಿಂದನೂ ನಾಷ್ಟ ಊಟ ಎಲ್ಲ ಅಲ್ಲಿಂದನೇ ವ್ಯವಸ್ಥೆ ಮಾಡಿ ನಾನು ಗಾಡಿಯಲ್ಲಿ ತಗೊಂಡು ಬರ್ತೇನೆ, ಅವ್ರಿಗೆಲ್ಲ ಬಡಿಸ್ತೀನಿ. ಹೌದು, ನನಗೆ ಕಷ್ಟ ಅಂತ ಯಾವತ್ತೂ ಅನಿಸಿಲ್ಲ. ನಾನು ಒಂದು ದಿವಸ ಮನೆ ಹತ್ರ ಇರೋಕ್ಕೆ ನನಗೆ ಮುಜುಗರ, ಅಯ್ಯೋ ಒಂದು ದಿವಸ ವೇಸ್ಟ್ ಆಯ್ತಲ್ಲ ಅನಿಸುತ್ತೆ. ಅದೇ ನನಗೆ ಹೊಲಕ್ಕೆ ಬಂದರೆ ನನಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಎಲ್ಲರ ಜೊತೆ ಕೆಲಸ ಮಾಡ್ತೀವಿ, ನಾವು ಅವ್ರ ಜೊತೆ ಇರ್ತೀವಿ, ತುಂಬ ಸಂತೋಷದಿಂದ ಇರ್ತೀವಿ. ನಮ್ಮ ಮನೆ ಹತ್ರ ಟೈಮ್ ಪಾಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಲೇಬರ್ ಜೊತೆ ಕೂಡಿ ಅವ್ರಿಗೆ ತೋರಿಸಿ ನಾವು ಅವ್ರ ಜೊತೆ ಕೆಲಸ ಮಾಡಿಕೊಂಡು ಇರ್ತೀವಿ. ಮೊಬೈಲು ಯೂಸ್ ಮಾಡಬೇಕು, ಆದರೆ ಅವಶ್ಯಕತೆ ಇರೋ ಅಷ್ಟು ಯೂಸ್ ಮಾಡಬೇಕು. ಸುಮ್ಮನೆ ವೇಸ್ಟಾಗಿ ಮೊಬೈಲ್ ಯೂಸ್ ಮಾಡ್ಕೊಂಡು ಕೂರೋದ್ರಿಂದ, ಇವಾಗ ನಾವು ಮೊಬೈಲ್ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಕೂತು ಇವ್ರ ಜೊತೆ ಹರಟೆ ಹೊಡೆಯೋದ್ರಿಂದ 12 ಎಕರೆ ಜಮೀನು ಮಾಡಿ ನಾವು ಸಾಧನೆ ಮಾಡೋಕ್ಕಾಗ್ತಿತ್ತಾ? ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮೊಬೈಲ್ ಎಷ್ಟು ಬೇಕೋ ಅಷ್ಟೇ, ಅವಶ್ಯಕತೆ ಅಷ್ಟೇ ಉಪಯೋಗಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬೆಳಿಬೋದು, ಆರಾಮಾಗಿ ಬೆಳಿಬೋದು. ಸಣ್ಣದ್ರಿಂದ ದೊಡ್ಡದಕ್ಕೆ ಹೋಗಬೇಕು, ದೊಡ್ಡದ್ರಿಂದ ಸಣ್ಣದು ಬರೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಜಮೀನದ ಅಷ್ಟರಲ್ಲೇ ನಾವು ಸಂತೋಷವಾಗಿ ಬೆಳೆಯನ್ನು ತೆಗೆದು ತೋರಿಸ್ಬೇಕು. ಮತ್ತು ಸ್ವಲ್ಪದಿಂದ ಜಾಸ್ತಿಗೆ ಹೋಗಿ ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ನಮಗೆ ನಾವೇ ಸ್ಫೂರ್ತಿ ಆಗ್ಬೋದು. ನಾವು ಕೆಲಸಗಾರರಿಗೆ ಸಿಗೋದು ತುಂಬ ಕಷ್ಟ, ನೀವು ಹೇಳೋ ಥರ. ಆದರೆ ನಾವು ಕರೆದಾಗ ಅವರು ಬರಲ್ಲ ಆ ಥರ ಹೇಳ್ತಾರೆ. ಆದರೆ ಹೊಲಕ್ಕೆ ಕರ್ಕೊಂಬಂದ್ಮೇಲೆ ಅವ್ರನ್ನ ತುಂಬ ಆಸಕ್ತಿಯಿಂದ ನೋಡ್ಕೊತೀವಿ. ಅವರು ಒಬ್ಬರು ಲೇಸಿಯಾಗಿ ಕೆಲಸ ಮಾಡ್ತಾರೆ, ಒಬ್ಬರು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಅವರನ್ನೆಲ್ಲ ಸರಿ ಸಮಾನವಾಗಿ ನೋಡ್ಕೊಂಡು ನಾವು ಸರಿ ತೂಗಿಸ್ಕೊಂಡು ಅವ್ರ ಕೆಲಸ ಯಾವ ರೀತಿ ಈ ರೀತಿ ಮಾಡಿರಿ ಅಂತ ನಾವು ಹೇಳಿದಾಗ ಅವರು ಹೌದಲ್ವಾ, ನಾವು ಯಾಕೆ ಈ ಥರ ಸೋಂಬೇರಿ ಬೀಳ್ತಾಯಿದ್ದೀವಿ, ಮಾಡ್ಬೋದಲ್ಲ ಅಂತ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಷ್ಟೋ ಜನ ಕೆಲಸಗಾರ ಸಿಗಲ್ಲ ಅಂತ ವ್ಯವಸಾಯನೇ ಮಾಡಲ್ಲ. ಆದರೆ ನಾವು ಪಡೋ ಶ್ರಮದಿಂದ ಕೆಲಸಗಾರನ ಯಾವ ರೀತಿ ಕರ್ಕೊಂಬರ್ಬೇಕು, ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ನಾವು ಮೈಂಡ್ ಸೆಟ್ ಮಾಡಿಕೊಂಡು ಹೊಲಕ್ಕೆ ಕರ್ಕೊಂಬಂದು ಕೆಲಸ ಮಾಡಿಸೋದು ನಮ್ಮ ಜವಾಬ್ದಾರಿ. ನಾವು ಕೆಲಸಗಾರರಿಗೆ ಚೆನ್ನಾಗಿ ಅವ್ರಿಗೆ ನಾಷ್ಟ, ಊಟ, ಟೀ, ಕಾಫಿ ಎಲ್ಲ ಟೈಮ್ಗೂ ಕೊಟ್ಕೊಂಡು ಅವ್ರಿಗೆ ಬೇಜಾರು ಆಗದೇ ಇರೋ ಥರ ನೋಡ್ಕೊಡೋದ್ರಿಂದ ಪೊಲೀಸಪ್ಪರ ತೋಟ ಕೆಲಸನ ಬರ್ತೀವಿ ಅಂತ ಅನ್ನೋ ಮಟ್ಟಿಗೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತಿದ್ದೀವಿ. ನಾವು ಮನೆಯವ್ರ ಥರನೇ ಅವ್ರಿಗೆ ಟ್ರೀಟ್ ಮಾಡೋದ್ರಿಂದ ಹೆಚ್ಚಿನದಾಗಿ ನಮಗೆ ಲೇಬರ್ಸ್ ಕರ್ಕೊಂಬರೋದಕ್ಕೆ ಅಷ್ಟು ಕಷ್ಟ ಆಗ್ತಿಲ್ಲ. ಆ ಥರ ಮೆಂಟಾಲಿಟಿ ಇಲ್ಲ. ನಮ್ಮ ಥರನೇ ಅವರು ಎಲ್ಲರೂ ಮನುಷ್ಯರೇ ಅಲ್ವಾ. ಅವರು ದುಡಿಯೋಕ್ಕೆ ಅವರಿಗೆ ಸಂಬಳಗೋಸ್ಕರ ಬರ್ಬೋದು, ಆದರೆ ಆಸಕ್ತಿ ಮೇಯ್ನು. ಅವ್ರಿಗೆ ಇಂಥವ್ರ ತೋಟಕ್ಕೆ ಹೋಗ್ತಿದ್ದೀವಿ, ನಮಗೆ ಅವ್ರ ತೋಟ ಅಂದರೆ ಇಷ್ಟ ಅವ್ರಿಗೆ ಮೈಂಡಲ್ಲಿ ಇರಬೇಕು. ಆ ಥರ ನಾವು ನೋಡ್ಕೊಂಡ್ರೆ ಅವರು ನಿಷ್ಠೆಯಿಂದ ಬಂದು ಕೆಲಸ ಮಾಡೋರು ಇದ್ದಾರೆ, ಲೇಜಿ ಪಡೋರು ಇದ್ದಾರೆ. ಅದನ್ನ ನಾವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ನಾವು ಹೆಂಗೆ ನೋಡ್ಕೊಂತೀವಿ ಕೆಲಸಗಾರರು ಆ ರೀತಿ ಕೆಲಸ ಮಾಡ್ತಾರೆ. ಹೌದು, ಅವರು ಬೇರೆಯವ್ರು ಯಾವ ಥರ ಟ್ರೀಟ್ ಮಾಡ್ತಾರೆ, ಅವ್ರ ಕೆಲಸಕ್ಕೆ ಹೋಗ್ಬೋದಾ ಬೇಡವಾ ಅಂತ ಅವರು ಡಿಸೈಡ್ ಮಾಡ್ತಾರೆ. ನಾವು ಯಾವ ಥರ ಯೋಚನೆ ಮಾಡ್ತೀವಿ, ಅವರು ಬೇರೆ ಥರ ಯೋಚನೆ ಮಾಡ್ಬೋದು. ಆದರೆ ನಮ್ಮಲ್ಲಕ್ಕೆ ನಾವು ಎಲ್ಲ ಕರೆಕ್ಟ್ ಟೈಮ್ಗೆ ಅವ್ರಿಗೆ ಟೀ, ನಾಷ್ಟ, ಊಟ ಎಲ್ಲ ಕೊಡೋದ್ರಿಂದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸಪ್ಪರ ತೋಟನ ಕೆಲ್ಸಕ್ಕೆ ಬರ್ತೀವಿ ಅಂತ ಅವರು ಆಸಕ್ತಿಯಿಂದ ಬರ್ತಾರೆ. ನಾವೊಬ್ಬರು ಮಹಿಳೆಯಾಗಿ ಹೇಳೋದಾದರೆ ಏನಂದರೆ, ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲ ಕಳೆಯೋ ಬದಲು ಜಮೀನಿದ್ರೆ ವ್ಯವಸಾಯ ಮಾಡಬಹುದು, ಅಥವಾ ಬೇರೆ ಕೆಲಸಗಳಲ್ಲಿ ತೊಡಗೋದ್ರಿಂದ ಸಮಯ ವೇಸ್ಟ್ ಮಾಡಬಾರ್ದು. ಅತಿ ಅಮೂಲ್ಯವಾದ ಸಮಯವನ್ನು ಒಂದೊಂದು ಸೆಕೆಂಡು ಇಂಪಾರ್ಟೆಂಟು. ಎಷ್ಟು ದಿನ ಇರ್ತೀವಿ ಭೂಮಿ ಮೇಲೆ ಅಂತ ಗೊತ್ತಿಲ್ಲ. ಇರೋ ಅಷ್ಟು ದಿವಸ ನಾವು ವ್ಯರ್ಥ ಮಾಡದೇ ಇರೋ ಥರ ಒಳ್ಳೆ ರೀತಿಯಲ್ಲಿ ಉಪಯೋಗ ಪಡಿಸ್ಕೊಂಡು ಏನಾದರೂ ಸಾಧನೆ ಮಾಡಬೇಕಲ್ಲ ಅಂತ ಮಾಡಬಹುದು.